ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭವತ್ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಧಿಯಲ್ಲಿ ಜಗನ್ನಾಥದಾಸರು ವಿಭೂತಿ ಸಂಧಿ, ಅದರಲ್ಲಿ ಭಗವಂತನ ವಿಭೂತಿ ರೂಪದ ವಿಚಾರವನ್ನು ಎಲ್ಲಿ ಯಾವ ತೆರನಾಗಿ ಯಾವ ರೂಪದಿಂದಾಗಿ ಭಗವಂತ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ, ಅದರ ವಿಚಾರವನ್ನು ಜಗನ್ನಾಥದಾಸರು ಬಹಳ ವಿಸ್ತಾರವಾಗಿ ಅದನ್ನು ತಿಳಿಸಿಕೊಟ್ಟರು. ಪೂರ್ವಾದಿ ಎಲ್ಲ ದಿಕ್ಕುಗಳಲ್ಲಿ, ಸಕಲ ದಿಕ್ಕುಗಳಲ್ಲಿಯೂ ಕೂಡ ಭಗವದ್ ರೂಪದ ಚಿಂತನೆ. ಅಷ್ಟೇ ಅಲ್ಲದೆ ವತ್ಸರ, ಪರಿವತ್ಸರ, ಇಡಾವತ್ಸರ, ಸಂವತ್ಸರ ಇತ್ಯಾದಿಗಳಲ್ಲಿಯೂ ಕೂಡ ಭಗವಂತನ ಗ್ರಹ, ನಕ್ಷತ್ರ, ಎಲ್ಲದರಲ್ಲಿಯೂ ಕೂಡ ಭಗವಂತನ ವಿಭೂತಿ ರೂಪವನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿದ್ದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ, ಭಗವಂತ ಆಯಾಯ ಸಾಧನವನ್ನು, ಅವರವರ ಸಾಧನವನ್ನು ಅನುಸರಿಸಿಕೊಂಡು ಭಗವಂತ ಅದಕ್ಕೆ ಸರಿಯಾದಂತಹ ಅನುಗ್ರಹವನ್ನು ಭಗವಂತ ನೀಡ್ತಾನೆ ಎಂಬುದನ್ನು ಹಿಂದೆ ತಿಳಿಸಿಕೊಟ್ಟರು. 6ನೆಯ ಸಂಧಿಯಾಗಿರತಕ್ಕಂತಹದ್ದು ಪಂಚಾಗ್ನಿಹೋತ್ರ ಸಂಧಿ ಅಥವಾ ಪಂಚಮಹಾಯಜ್ಞ ಸಂಧಿ ಅಂತ ಎಂಬುದಾಗಿ ಅದರ ನಾಮಧೇಯ. ಇದರಲ್ಲಿ ವಿಶೇಷವಾಗಿ ಯಾವುದೆಲ್ಲ ಜೀವಿ ಅವನು ಯಾವ ತೆರನಾಗಿ ಭೂಲೋಕದಲ್ಲಿ ಹುಟ್ಟಿ ಬರ್ತಾನೆ, ಆ ಗಗನ, ಪರ್ಜನ್ಯ, ಪೃಥಿವಿ, ಪುರುಷ ಈ ಎಲ್ಲ ರೂಪಗಳು, ಇದರಲ್ಲಿರ್ತಕ್ಕಂತಹ 5 ಅಗ್ನಿಗಳು, ಇದರ ವಿಚಾರವನ್ನು ಜಗನ್ನಾಥದಾಸರು ವಿವರಣೆ ಮಾಡುತ್ತಾರೆ. ಪಂಚಾಗ್ನಿಗಳಲ್ಲಿ ಯಾವ ತೆರನಾಗಿ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು, ಅದರಲ್ಲಿರುವ ಭಗವದ್ ರೂಪದ ಚಿಂತನೆಯನ್ನು ಯಾವ ತೆರನಾಗಿ ನಾವು ಮಾಡಬೇಕು ಎಂಬುದಕ್ಕೆ ಹೇಳ್ತಾರೆ. ಜನನಿ ಪಿತ ಭೂವಾರಿದಾಂಬರ ವಿನಿಪ ಪಂಚಾಗ್ನಿಯಲ್ಲಿ ನಾರಾಯಣನ 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ನೆನೆದು ದಿವಸಗಳೆಂಬ ಸಮಿತಿಗಳನ್ನು ನಿರಂತರ ಹೋಮಿಸುತ್ತ ಪಾವನ ನೆನಪ ಪರಮನ ಬೇಡು ಪರಮ ಸುಖ. ಜಗನ್ನಾಥದಾಸರು ಭಗವಂತನ ವಿಚಾರವನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ, ಜನನಿ, ಪಿತ, ಭೂ, ವಾರಿ ಅಂಬರ, ಈ 3 ವಾರಿದ ಅಂದರೆ ಇದರಲ್ಲಿ 5ರಲ್ಲಿ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ತಂದೆ, ತಾಯಿ ಅಂದರೆ ಪುರುಷ, ಸ್ತ್ರೀ, ಅಷ್ಟೇ ಅಲ್ಲದೆ ಭೂಮಿ. ಇನ್ನು ವಾರಿದ, ವಾರಿಂ ವಹತಿ, ವಾರಿಂ ದದಾತಿ, ನೀರನ್ನು ನೀಡುವಂತಹದ್ದು ಯಾವುದು ಅಂತ ಕೇಳಿದ್ರೆ ಮೋಡಗಳು. ವಾರಿದ ಅಂಬರ ಅಂದರೆ ಆಕಾಶ. ಇದರಲ್ಲಿ ವಾರಿದಾಂಬರ ವಿನಿಪ ಪಂಚಾಗ್ನಿಯಲ್ಲಿ, ಈ ಪಂಚ ಅಗ್ನಿಯಲ್ಲಿ ನಾರಾಯಣನ ಭಗವಂತನ 30 ಮೂರ್ತಿಗಳ ಭಗವಂತನ 30 ಮೂರ್ತಿಗಳನ್ನು ನಾವು ಚಿಂತನೆ ಮಾಡಬೇಕಂತೆ.
ಅದರಲ್ಲಿ ಆ 30 ಮೂರ್ತಿಗಳು ಯಾವುದು ಎಂಬುದಾಗಿ ಅದನ್ನು ತಿಳಿಸಿಕೊಡ್ತಾರೆ. ಆ 30 ಮೂರ್ತಿಗಳ ಭಗವಂತನ 30 ರೂಪಗಳ ವ್ಯಾಪಾರವನ್ನು ಚಿಂತನೆ ಮಾಡಬೇಕು. ಅದರ ವ್ಯಾಪ್ತಿಗಳನ್ನು ಚಿಂತನೆ ಮಾಡಿಕೊಂಡು ಎಲ್ಲಿ ಆ ದಿವಸಗಳಲ್ಲಿ ಅಂತ ಹೇಳ್ತಾರೆ. 30 ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ಭಗವಂತನ ಈ 5ರಲ್ಲಿ ಜನನಿ ಪಿತಾ ಭೂ ವಾರಿದ ಅಂಬರ ಇದರಲ್ಲಿ ಭಗವಂತನ ಒಂದು ಇರುವಿಕೆ ಅಷ್ಟೇ ಅಲ್ಲದೆ ಭಗವಂತನ ವ್ಯಾಪ್ತಿ ಇದರ ವಿಸ್ತಾರವಾದಂತಹ ಚಿಂತನೆಯನ್ನು ಮಾಡಬೇಕು. ಮಾಡಿ ಏನು ಮಾಡಬೇಕು ಯಾವತ್ತು ಅಂತ ಕೇಳಿದ್ರೆ ಏನೇದು ದಿವಸಗಳೆಂಬ ಪ್ರತಿನಿತ್ಯದಲ್ಲಿಯೂ ಕೂಡ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೋ ಒಂದು ದಿವಸ ಯಾವುದೋ ಒಂದು ಕಾಲ ಇಲ್ಲ, ನಿತ್ಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಇದನ್ನು ಅತೀ ಅವಶ್ಯಕವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ ಜಗನ್ನಾಥದಾಸರು. ಅದನ್ನು ಹೇಗೆ ದಿವಸಗಳೆಂಬ ಸಮಿಧಿಗಳನ್ನು ಪ್ರತಿನಿತ್ಯವೂ ನಾವು ಯಾಗವನ್ನು ಮಾಡ್ತೇವೆ. ಯಾಗದಲ್ಲಿ ಏನು ಮಾಡ್ತೇವೆ, ಅದರಲ್ಲಿ ಯಾಗಕ್ಕೆ ಸಮಿತ್ತುಗಳನ್ನು ಅರ್ಪಣೆ ಮಾಡ್ತೇವೆ. ಸಮಿತ್ತುಗಳು ಯಾವುದು? ಭಗವಂತನ ಆ ಹೋಮವನ್ನು ನಾವು ಯಾವುದೋ ಒಂದು ಯಾಗವನ್ನು ಮಾಡಿದಾಗ ಅದರಲ್ಲಿ ಒಂದು ಯಾವುದೋ ಅಗ್ನಿಯಲ್ಲಿ ಆವಿರ್ಭಾಗವನ್ನು ನೀಡುವ ಮೂಲಕವಾಗಿ ನಾವು ಚಿಂತನೆಯನ್ನು ಮಾಡ್ತೇವೆ. ಆದರೆ ಇದರಲ್ಲಿ ಈ ಚಿಂತನೆಯಲ್ಲಿ ಆಗುವಾಗ ಪ್ರತಿನಿತ್ಯ ಅಂತ ಹೇಳ್ತಾರೆ. ಪ್ರತಿನಿತ್ಯದಲ್ಲಿಯೂ ಕೂಡ ಆ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ದಿವಸಗಳೆಂಬ ಸಮಿತಿಗಳನ್ನು ಪ್ರತಿನಿತ್ಯದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಭಗವಂತನ ಚಿಂತನೆಯೇ ಅದರಲ್ಲಿ ಸಮಿತ್ತಾಗಿ ನಾವು ಆವಿರ್ಭಾಗವನ್ನಾಗಿ ನೀಡಬೇಕು. ಸಮಿತಿಗಳೆಂಬ ನಿರಂತರ ಹೋಮಿಸುತ್ತಾ ಯಾವುದೋ ಒಂದು ದಿವಸದಲ್ಲಿ ಚಿಂತನೆ ಮಾಡುವುದು, ಯಾವುದೋ ಒಂದು ದಿವಸದಲ್ಲಿ ಬಿಟ್ಟು ಬಿಡೋಣ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನನ್ನ ಸ್ಮರಣೆ ಮಾಡದೇ ಇರುವುದೇ ದೊಡ್ಡ ನಮ್ಮ ದೋಷ ಅಂತ ಹೇಳ್ತಾರೆ. ಸಂಪದ್ವಿಷ್ಣೋ ವಿಪದ್ವಿಸ್ಮರಣಂ. ವಿಪತ್ತಿ ಯಾವುದು ಅಂತ ಕೇಳಿದ್ರೆ ಸಂಪನ್ನ ನಾರಾಯಣ ಸ್ಮೃತಃ ಅಂತ. ಯಾವುದು ಸಂಪತ್ತು ಅಂತ ಕೇಳಿದ್ರೆ ನಾರಾಯಣನ ಸ್ಮರಣೆ ಎಂಬುದೇ ಸಂಪತ್ತು. ವಿಪತ್ತು ಯಾವುದು ಕೇಳಿದ್ರೆ ವಿಪದ್ವಿಸ್ಮರಣಂ ಅಂತ. ದೊಡ್ಡ ವಿಪತ್ತು ಬೇರೆ ಯಾವುದೋ ಬೇಕಾಗಿಲ್ಲ, ನಾರಾಯಣನ ಭಗವಂತನ ಸ್ಮರಣೆ ನಾವು ಮಾಡದೆ ಬದುಕ್ತೇವಲ್ವ, ಅದೇ ದೊಡ್ಡ ವಿಪತ್ತು ಅಂತ ನಮಗೆ ಎಚ್ಚರಿಕೆಯನ್ನು ಆಚಾರ್ಯ ಮಧ್ವರು ಸದಾಚಾರ ಸ್ಮೃತಿ ಬೇರೆ ಬೇರೆ ಗ್ರಂಥಗಳಲ್ಲಿ ಆಚಾರ್ಯರ ಆ ಮಾತುಗಳನ್ನು ನಾವು ನೋಡಬಹುದು. ಇಲ್ಲಿ ಜಗನ್ನಾಥದಾಸರು ಕೂಡ ಹೇಳ್ತಾರೆ, ನಿರಂತರ ಹೋಮಿಸುತ್ತಾ ಇದನ್ನ ಹೋಮವನ್ನು ನೀಡಬೇಕು, ಹೋಮವನ್ನು ಮಾಡಬೇಕು. ಹೋಮಿಸುತ್ತಾ ಪಾವನಕ್ಕೆ ಪಾವನ ನೇಪ. ಭಗವಂತ ಎಂಥವನು ಅಂತ ಕೇಳಿದ್ರೆ ಪಾವನಕ್ಕೆ ಪಾವನ ನೇಪ. ಭಗವಂತ ಅಗ್ನಿಗೂ ಕೂಡ ಅಗ್ನಿತ್ವ ಪಾವನತ್ವವನ್ನ ಅಗ್ನಿಯಲ್ಲಿ, ಅಗ್ನಿ ಯಾಕೆ ಪಾವನ? ಭಗವಂತನ ಒಂದು ರೂಪ ಅದರಲ್ಲಿ ಇದೆ, ಅದರಿಂದಾಗಿ ಅದು ಪಾವನ. ಯಾವುದು ಎಲ್ಲಿ ಪಾವನ ನಾವು ನಿತ್ಯದಲ್ಲಿಯೂ ಕೂಡ ಸ್ಮರಣೆ ಮಾಡುವಾಗ ಹೇಳ್ತೇವಲ್ಲ, ನಿತ್ಯದಲ್ಲಿಯೂ ಮಂಗಲಾಷ್ಟಕಾಲಗಳನ್ನು ಹೇಳುವಾಗ ಹೇಳ್ತೇವೆ, ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ. ಮಂಗಲ ಯಾಕೆ ಮಂಗಲ ಅಂತ ಕೇಳಿದ್ರೆ ಮಂಗಲಮಯ ಪದಾರ್ಥಗಳಲ್ಲಿ ಅದರಲ್ಲಿ ಮಂಗಲ ನಾಮಕನಾಗಿ ಮಾಂಗಲ್ಯ ಪ್ರದನಾಗಿ ಅದರಲ್ಲಿದ್ದಾನೆ. ಅದರಿಂದಾಗಿ ಭಗವಂತನಿಗೆ ಮಂಗಲ ಪರಮ ಮಂಗಲ ಅಂತ ಹೇಳ್ತಾರೆ. ಅಂತಹ ಪಾವನಕ್ಕೆ ಪಾವನ ನಿಪ ಅಂತ ಆ ಅಗ್ನಿಯಲ್ಲಿ ಪಾವನತ್ವವನ್ನು ಕೊಟ್ಟು, ಅಗ್ನಿಗೆ ಪಾವನತ್ವವನ್ನು ಕೊಟ್ಟು ಅದರಲ್ಲಿರತಕ್ಕಂಥವನು. ಅಂತಹ ಆ ಸ್ಮರಣೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ ನಾವು ಪರಮನ ಬೇಡು. ಆ ಪರಮ ಭಗವಂತ ಎಂಥವನು ಅಂತ ಕೇಳಿದ್ರೆ ಪರಮ, ಇಡೀ ಜಗತ್ತಿನಲ್ಲಿ ಉತ್ಕೃಷ್ಟನಾಗಿರತಕ್ಕಂಥವನು. ಪರಮನ ಬೇಡು ಪರಮ ಸುಖ. ಭಗವಂತನಲ್ಲಿ ಬೇಡಬೇಕಾದ್ದು ಏನು ಕೇಳಿದ್ರೆ ಪರಮ ಸುಖ. ಭಗವಂತನಲ್ಲಿ ಬೇಡಬೇಕು ಸುಖವನ್ನು. ಪೂರ್ಣವಾಗಿ ಭಗವಂತನಲ್ಲಿ ನಾವು ಬೇಡಬೇಕಾದ್ದು ಸುಖ ಅಂತ ಹೇಳ್ತಾರೆ. ಅಂತಹ ಪರಮ ಸುಖವನ್ನು ಭಗವಂತನಲ್ಲಿ ಬೇಡಿ ನಾವು ಅನುಗ್ರಹವನ್ನು ಪಡ್ಕೊಳ್ಳಬೇಕು ಅಂತ ಹೇಳ್ತಾರೆ. ಇದರ ವಿಚಾರವನ್ನು
ಸೂತ್ರ ಭಾಷ್ಯದಲ್ಲಿ ಒಂದು ಮಾತು ಬರ್ತದೆ, ಶುಭಂ ವಿಭತ್ಯಸೋ ನಿತ್ಯಂ ನಾಶುಭಂ ಸಹರಿ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್ ಅಂತ. ಭಗವಂತ ಶುಭಂ ಪಿಬತ್ತಿ ಅಸೌ, ಭಗವಂತ ಸದಾಕಾಲದಲ್ಲೂ ಕೂಡ ಶುಭಮೇವ ಪಿಬತಿ ನಾಶುಭಂ ಸಹರಿ ಪಿಬೇತ್. ಭಗವಂತ ಯಾವ ಕಾಲಕ್ಕೂ ಕೂಡ ನಾ ಅಶುಭಂ ಸಹರಿ ಪಿಬೇತ್, ಅಶುಭವನ್ನ ಯಾವ ಕಾಲಕ್ಕೂ ಕೂಡ ಭಗವಂತ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಹೀಗೆ ಪದ್ಮಪುರಾಣದ ಮಾತನ್ನ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇದರ ಇನ್ನಷ್ಟು ವಿಚಾರವನ್ನು ನಾವು ನೋಡಬೇಕು, ಇದರ ವಿಸ್ತಾರವನ್ನು ನಾವು ನೋಡುವುದು ಅಂತಾದರೆ ಹೇಳ್ತಾರೆ, ಏನಿದೆ ಜನನೆಪಿತ ಭೂ ವಾರಿದಾಂಬರವಿನಿವ ಪಂಚಾಗ್ನಿಯಲ್ಲಿ ನಾರಾಯಣನ 30 ಮೂರ್ತಿಗಳ. ಹೇಗೆ 5 ಏನು ಜನನಿ ಪಿತ ಭೂ ವಾರಿದ ಅಂಬರ, ಇದರಲ್ಲಿ ಈ 5ರಲ್ಲಿ ಭಗವಂತನ 5 ರೂಪಗಳನ್ನು ಇಟ್ಟುಕೊಳ್ಳುವ. ಅದೇಗೆ 5 25 ಆಯಿತು. ಇಲ್ಲಿ ಅವರು ದಾಸರು ಹೇಳುವಾಗ 30 ಮೂರ್ತಿಗಳ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಜನನಿ ಮೊದಲಾದಂತಹ 5 ಅಗ್ನಿಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತ 5 ರೂಪಗಳಲ್ಲಿರ್ತಾನೆ. ಅದರಲ್ಲಿ ಏನಾಗಿದೆ ಅಂತ ಕೇಳಿದರೆ, ಈ 25 ರೂಪಗಳು 5 ರೂಪಗಳು, ಅದರ ಜೊತೆಗೆ ಮತ್ತೆ 25 ರೂಪಗಳು, 5 25 ಅಂದರೆ 30 ರೂಪಗಳನ್ನು ಭಗವಂತನನ್ನ ನಾವು ಚಿಂತನೆ ಮಾಡಿದಾಗಾಯಿತು. ಅಲ್ಲಿಗೆ ಆ ಸ್ತ್ರೀ ಪುರುಷ ಮೋಡ ಅಗ್ನಿ ಆಕಾಶ ಇದರಲ್ಲಿ ಭಗವಂತನ ವ್ಯಾಪ್ತಿಯನ್ನು ಸ್ಮರಣೆ ಮಾಡಿದಾಗ 30 ರೂಪಗಳ ವ್ಯಾಪ್ತಿ ಸಿಕ್ಕಿತು. 30 ಮೂರ್ತಿಗಳ ಒಂದು ಸ್ಮರಣೆ ಸಿಕ್ಕಿತು. ಅದಾದ ಮೇಲೆ ಪಂಚಮಹಾಯಜ್ಞಗಳಿಗೆ ಅಗ್ನಿಗಳು ಯಾವುದು, ಕ್ರಮವಾಗಿ ಜನನಿ ಮೊದಲಾದವರು ಅಲ್ಲಿಗೆ ಆಯಿತು. ಅದಾದ ಮೇಲೆ ಸಮಿತ್ ಬೇಕಲ್ವ, ಅಗ್ನಿ ಉಂಟು, ಅಗ್ನಿ ಇದೆ. ಅಗ್ನಿ ಇದ್ದ ಮೇಲೆ ಅಗ್ನಿಯಲ್ಲಿ ಆಹುತಿಯನ್ನು ಇಡಬೇಕಲ್ವ. ಅಗ್ನಿಯಲ್ಲಿ ಆಹುತಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಆ ದಿವಸಗಳೇ ಸಮಿತ್ತು. ಪ್ರತಿನಿತ್ಯದಲ್ಲಿಯೂ ಕೂಡ ಸ್ಮರಣೆ ಮಾಡ್ತೇವಲ್ವ, ಭಗವಂತನನ್ನು ಸ್ಮರಣೆ ಮಾಡುವುದೇ ಅದಕ್ಕೆ ನಾವು ದೇವರಿಗೆ ಹವಿರ್ಭಾಗವನ್ನು ಅಂದರೆ ಸಮಿತ್ತನ್ನು ನೀಡಿದಂತೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಏನಾಯ್ತಪ್ಪ, ಇದನ್ನು ಸರಿ ತಿಳ್ಕೊಳ್ತೇನೆ, ತಿಳ್ಕೊಂಡದ್ರಿಂದಾಗೇನು, ದೇವರ ಬಗ್ಗೆ ತಿಳ್ಕೊಂಡೆ, ದೇವರ ಬಗ್ಗೆ ತಿಳ್ಕೊಂಡು ನನಗೇನು ಲಾಭ ಇಲ್ಲ, ಏನು ದೇವರ ಬಗ್ಗೆ ಸದಾ ಕಾಲದಲ್ಲಿ ತಿಳ್ಕೊಂಡು ಏನು ಪ್ರಯೋಜನ ಏನು ಕೇಳಿದರೆ ಹೇಳ್ತಾರೆ, ದ್ಯೂ ಪರ್ಜನ್ಯಧರ ಪುಂ ಸ್ತ್ರೀ ಸಂಸ್ಥಿತಂ ಪಂಚರೂಪಿಣಂ ಹೇಳ್ತಾರೆ. ಆ ಒಂದು ಮಾತನ್ನು ಈ ದ್ಯೂ ಪರ್ಜನ್ಯಧರ ಅಂದರೆ ಮೇಘ, ಪುಂ ಸ್ತ್ರೀ ಪುರುಷ ಸ್ತ್ರೀ, ಸಂಸ್ಥಿತಂ ಪಂಚರೂಪಿಣಂ ಅದರಲ್ಲಿರತಕ್ಕಂತಹ ಭಗವಂತನ ಪಂಚರೂಪಿಯಾಗಿರತಕ್ಕಂತಹ ಭಗವಂತನನ್ನು ಸ್ಮರಣೆ ಮಾಡಬೇಕು. ಏನಾಯಿತು, ನಾರಾಯಣಂ ವಾಸುದೇವಂ ತಥಾ ಸಂಕರ್ಷಣಂ ಪ್ರಭಂ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಕ್ರಮಾತ್. ಇದೆಲ್ಲ ಈ ಕ್ರಮವಾಗಿ ಆ 5 ವ್ಯವಸ್ಥೆಗಳಲ್ಲಿ ಅಗ್ನಿಗಳಲ್ಲಿ ಭಗವಂತನ 5 ರೂಪಗಳನ್ನು ಚಿಂತನೆ ಮಾಡಬೇಕು ಅಂತಾಯಿತು. ಪಂಚಾಗ್ನಿಯನ್ನು ತತ್ವವನ್ನು ತಿಳ್ಕೊಂಡ್ರೆ ಏನಾಯಿತು ಅಂತ ಕೇಳಿದ್ರೆ ಹೇಳ್ತಾರೆ, ಪಂಚಾಗ್ನಿವಿತ್ ನಾಮ ಭವೇತ್ ಸಯಾತಿ ಪರಮಂ ಪದಂ. ಭಗವಂತನನ್ನು ತಿಳ್ಕೊಂಡದ್ರಿಂದಾಗಿ ಯಾವತ್ತೂ ಕೂಡ ನಾಶ ಅಂತಿಲ್ಲ. ಅದರಿಂದ ಆಗುವುದೇನು ಕೇಳಿದ್ರೆ ಅನುಗ್ರಹವೇ ಆಗುತ್ತದೆ, ಒಳ್ಳೆಯ ಪರಮಪದ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತದಂ ಅಂತ ವಿಷ್ಣು ಸೂಕ್ತ ಹೇಳ್ತದೆ. ಏನು ಅಂತ ಕೇಳಿದ್ರೆ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಕಹ ಪಶ್ಯಂತಿ ಸೂರಯ ಪಶ್ಯಂತಿ. ಯಾರು ಜ್ಞಾನಿಗಳಿದ್ದಾರೆ ಸೂರಯ ತೇ ಭಗವಂತನನ್ನ ತದ್ವಿಷ್ಣೋ ಪರಮಂ ಪದಂ ಅಂತಹ ಭಗವಂತನ ಪರಮ ಪದವನ್ನು ಕಾಣ್ತಾರೆ ಅಂತ ಹೇಳ್ತಾರೆ. ಸರಿ, ಇಂತಹ ಪರಮ ಪದವನ್ನು ಕಂಡದ್ದರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ನಾಸ ಸಂಸರ್ಗ ದೋಷೋಪಿ ಕದಾಚನ ವಿಷ್ಯತಿ, ಅಂಥವನಿಗೆ ಯಾವತ್ತೂ ಕೂಡ ಅನಿಷ್ಟ ಎಂಬುದಾಗೋದಿಲ್ಲ. ಭಗವಂತನನ್ನು ಕಂಡ ಮೇಲೆ, ಭಗವಂತನ ಜ್ಞಾನ ಬಂದ ಮೇಲೆ, ಭಗವಂತನ ವಿಷಯಕವಾಗಿ ತಿಳ್ಕೊಂಡ ಮೇಲೆ ಯಾವ ಕಾಲಕ್ಕೂ ಕೂಡ ಯಾರಾದರೂ ಕೂಡ ಭಗವಂತನನ್ನು ನಂಬಿ ಹಾಳಾಗಿದ್ದಾರೆ ಅಂತ ಉಂಟ? ಇಲ್ಲ. ಯಾಕೆ ಕೇಳಿದ್ರೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ. ದಾಸರು ಒಂದೊಂದು ಮಾತುಗಳು ಕೂಡ ಅದು ಮುತ್ತುಗಳಂತೆ, ಮಾಣಿಕ್ಯಗಳಂತೆ. ಯಾವತ್ತೂ ಕೂಡ ಭಗವಂತನ ನಂಬಿ ಒಬ್ಬ ಹಾಳಾಗಿ ಹೋದ. ಒಂದು ದೃಷ್ಟಾಂತ, ಯಾವುದಾದ್ರೂ ಒಂದು ಪುರಾಣದಲ್ಲಿ ಭಗವಂತನನ್ನು ತಿಳ್ಕೊಂಡಿರತಕ್ಕಂಥವನು ಅವನು ನಷ್ಟವಾಗಿ ಅವನು ಹೋಗಿದ್ದಾನೆ.
ಒಂದು ದೃಷ್ಟಾಂತ ಉಂಟಾ? ಒಂದೇ ಒಂದು ದೃಷ್ಟಾಂತಗಳು ಸಿಗೋದಿಲ್ಲ. ಅವನು ಹಾಳಾಗಲಿಕ್ಕೆ ಕಾರಣ ಯಾವುದು ಕೇಳಿದರೆ ಭಗವಂತನನ್ನು ಸ್ಮರಣೆ ಮಾಡದೆ ಭಗವಂತನಿಂದ ವಿಮುಖನಾಗಿರತಕ್ಕಂತಹದ್ದೇ ಅವನಿಗೆ ದೊಡ್ಡ ದೋಷ. ಅದಕ್ಕೋಸ್ಕರವಾಗಿ ಕಲಿ ಮೊದಲಾದಂತಹ ಜೀವರಾಶಿಗಳು, ದುರ್ಯೋಧನಾದಿಗಳು, ರಾವಣ, ಕುಂಭಕರ್ಣಾದಿಗಳು ಅವರೆಲ್ಲ ಯಾಕೆ ನಷ್ಟ ಆದರೂ ಕೇಳಿದರೆ ಭಗವಂತನ ವಿರುದ್ಧವಾಗಿ ತಾವು ಹೋದರು. ಅದಕ್ಕೋಸ್ಕರ ಏನಾಯಿತು ಅಂತ ಕೇಳಿದರೆ ಭಗವಂತ ಅವರಿಗೆ ನರಕಾದಿಗಳನ್ನು ಕೊಟ್ಟ. ಅದಕ್ಕೋಸ್ಕರ ಭಗವಂತನನ್ನ ಸ್ಮರಣೆ ಮಾಡದೆ ಭಗವಂತನನ್ನ ವಿಮುಖರಾಗಿ ಒಬ್ಬ ವ್ಯಕ್ತಿ ಹಾಳಾಗಿರತಕ್ಕಂಥದ್ದು ದೃಷ್ಟಾಂತ ಇಲ್ಲ. ಅದಕ್ಕೋಸ್ಕರ ಭಗವಂತನನ್ನ ಒಂದು ಕಾಲದಲ್ಲಿ ನಾವು ದೇವರಿಗೆ ಏನಾದರೂ ನಾವು ಸ್ಮರಣೆ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಬರ್ತೇವೆ, ನಮಸ್ಕಾರಗಳಿಂದ ಮಾಡ್ತೇವೆ. ಇದೆಲ್ಲವೂ ಕೂಡ ಯಾಕೆ ಕೇಳಿದರೆ ಭಗವಂತನ ಜಾಗೃತಿ ನಮ್ಮಲ್ಲಿ ಬರಬೇಕು. ಭಗವಂತನ ಒಂದು ರೂಪ ನಾವು ಪ್ರತಿಮೆ ಇತ್ಯಾದಿಗಳನ್ನು ನೋಡ್ತೇವೆ. ಪ್ರತಿಮೆಯನ್ನು ಯಾಕೆ ನೋಡ್ತೇವೆ ಅಂತ ಕೇಳಿದ್ರೆ ಪ್ರತಿಮೆ ನಮ್ಮಲ್ಲಿ ಪ್ರತಿಫಲಿತವಾಗಬೇಕು. ಆ ಪ್ರತಿಮೆಯಲ್ಲಿರತಕ್ಕಂತಹ ಪ್ರತಿಮೆಯಲ್ಲಿ ದೇವರು, ಸಪ್ತಮಿ ವಿಭಕ್ತಿಯನ್ನು ನಾವು ಪ್ರಯೋಗ ಮಾಡ್ತೇವೆ. ಪ್ರತಿಮೆಯಲ್ಲಿ ದೇವರು ಅಂತ ಯಾಕೆ ಇದು ಅನ್ನು ಇಂದ ಪುನಃ ನಾವು ಆ ಪ್ರತಿಮೆಯೇ ದೇವರು ಅಂತ ನಾವು ಯಾವತ್ತೂ ಕೂಡ ಹೇಳೋದಿಲ್ಲ. ಮತ್ತೆ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರತಕ್ಕಂಥವನು ದೇವರು. ಈ ಸಪ್ತಮಿ ವಿಭಕ್ತಿ ಪ್ರತಿಮಾದಲ್ಲಿ ಇದೊಂದು ಅಧಿಷ್ಠಾನ. ಪ್ರತಿಮೆಯನ್ನು ನೋಡಿದಾಗ ನಮಗೆ ಬಗ್ಗಬೇಕು ಅಂತನಿಸ್ತದೆ, ನಮಸ್ಕಾರ ಮಾಡಬೇಕು ಅಂತನಿಸ್ತದೆ, ಪ್ರದಕ್ಷಿಣಾದಿಗಳನ್ನು ಬರಬೇಕು ಅಂತನಿಸ್ತದೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ನೋಡಿದಾಗ, ಭಗವಂತನನ್ನು ಬಗ್ಗಿದಾಗ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದನ್ನು ದಾಸರು ತಮ್ಮ ಮಾತಿನಲ್ಲಿ ಹೇಳ್ತಾರೆ. ನಾಸ ಸಂಸರ್ಗ ದೋಷೋಪಿ ಕದಾಚನ ಭವಿಷ್ಯತಿ. ಯಾವುದಾದರೂ ದೋಷಗಳು ಅಥವಾ ಇನ್ನಿತರ ಯಾವುದೋ ಒಂದು ಅನಿಷ್ಟಾದಿಗಳು ಆಗ್ತದೆ ಅಂತಾದರೆ ಅದು ಯಾವತ್ತೂ ಕೂಡ ಆಗದೆ ಭಗವಂತ ಅವನನ್ನು ಹಾಳಾಗ್ಲಿಕ್ಕೆ ಬಿಡೋದಿಲ್ಲ, ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಸರಿ, ಅಂತಹ ಭಗವಂತನನ್ನು ತಿಳ್ಕೊಳ್ಳಬೇಕು. ಅದಾದ ಮೇಲೆ ಒಂದು ಮಾತನ್ನು ಹೇಳಿದ್ದಾರೆ, ಪಾವನಕ್ಕೆ ಪಾವನಮೀಪ ಅಂತ. ಅದೇ ಪವಿತ್ರಾಣ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ದೈವತಂ ದೇವತಾನಾಂಚ ಭೂತಾನಾಂ ಯೋ ಅವ್ಯಯ ಪಿತಾ. ಭಗವಂತ ಪಿತಾ ಅಂತ ಹೇಳಿದ್ದಾನೆ. ಯಾಕೆ ಪಿತಾ? ಇಡೀ ಜಗತ್ತಿಗೆ ಪಿತೃಸ್ಥಾನದಲ್ಲಿ, ಇಡೀ ನಮಗೆ ನಮ್ಮ ಹುಟ್ಟಿಗೆ ಕಾರಣರಾಗಿರ್ತಕ್ಕ ನಾವು ಪಿತೃ ಅಂತ ಕರಿತೇವೆ. ಯಾಕೆ? ತಾಯಿಯ ಗರ್ಭದಿಂದಾಗಿ ನಾವು ಹೊರಗೆ ಬರಲಿಕ್ಕೆ ಕಾರಣ ಯಾರು ಕೇಳಿದ್ರೆ ತಂದೆಯ ಮೂಲಕವಾಗಿ ನಾವು ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿ ಅದರಿಂದಾಗಿ ಜಗತ್ತಿಗೆ ಬರ್ತೇವೆ. ಅದಕ್ಕೋಸ್ಕರವಾಗಿ ನಾವು ತಂದೆ ಅಂತ ಕರಿತೇವೆ. ಯಾರು ನಮ್ಮ ಹುಟ್ಟಿಗೆ ಕಾರಣನಾಗಿರ್ತಾನೋ ಅವನ ಪಿತೃ. ಈ ಜಗತ್ತಿಗೆ ಪಿತೃ ಯಾರು? ಅಯ್ಯೋ, ಇದಕ್ಕೆ ಯಾರು ಅಪ್ಪ ಅಮ್ಮ ಇಲ್ಲ, ಇದ್ದಕ್ಕಿದ್ದಾಗೆ ಜಗತ್ತು ಹುಟ್ಟಿತು, ಜಗತ್ತಿಗೆ ಯಾರೂ ಕೂಡ ಇದಕ್ಕೆ ಒಂದು ಹುಟ್ಟುವಿಕೆಗೆ ಕಾರಣವೇ ಬೇಕಾಗಿಲ್ಲ, ಇದ್ದಕ್ಕಿದ್ದಾಗೆ ಹುಟ್ಟಿಕೊಂಡಿತು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಜಗತ್ತು ಹುಟ್ಟಿದೆ ಅಂತಾದರೆ, ಜಗತ್ತು ಉಂಟು ಅಂತಾದರೆ ಅದಕ್ಕೆ ಒಬ್ಬ ಕಾರಣೀಕರ್ತ ಇರಲೇಬೇಕು. ಜನ್ಮಾದ್ಯಸ್ಯ ಯತಃ. ಜಗತ್ತು ಕಾಣ್ತಾ ಉಂಟಲ್ವ, ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಜಗತ್ತು ಕಾಣ್ತಾ ಇದೆ. ಇದಕ್ಕೆ ಕರ್ತೃ ಇಲ್ವಾ ಕೇಳಿದ್ರೆ, ಯೋ ದೇವಾನಾಂ ನಾಮದ ಏಕ ಏವತಂ ಸಂಪ್ರಶ್ನಂ ಭುವನಾಯಂತಿನ್ಯ. ಎಲ್ಲ ನಾಮಗಳನ್ನು ಧಾರಣೆ ಮಾಡಿರ್ತಕ್ಕಂಥವನು ಭಗವಂತ ಅಲ್ವಾ. ಅದೇ ರೀತಿಯಾಗಿ ಜಗತ್ತಿಗೂ ಕೂಡ ಹುಟ್ಟಲಿಕ್ಕೆ ಕಾರಣನಾಗಿರತಕ್ಕಂಥವನು. ಜನ್ಮಾದ್ಯಸ್ಯ ಯತೋನ್ಮಯಾದಿ ಭಾಗವತ ಶುರುವಾಗುವುದೇ ಭಗವಂತನ ಜನ್ಮಾದಿ. ಯಾರಿಂದಾಗಿ ಜಗತ್ತಿನಲ್ಲಿ ಜನ್ಮಾದಿಗಳು ಆಗಿದೆಯೋ ಅವನು ಅಂತ ಹೇಳಿಕೊಂಡು ಹೇಳುವಂತಹದ್ದು. ಅಂತಹ ಭಗವಂತ ಪವಿತ್ರಾಣ ಪವಿತ್ರಂ, ಇಡೀ ಜಗತ್ತಿಗೆ ಪಾವಿತ್ರ್ಯತೆಯನ್ನು ಕೊಟ್ಟವನು. ನಾವು ಕೆಲವೆಲ್ಲ ವಸ್ತುಗಳನ್ನು ಅರಶಿನ, ಕುಂಕುಮ, ಮುತ್ತೈದೆ ಅಥವಾ ಇನ್ನಿತರ ಗೋವು ಇತ್ಯಾದಿಗಳನ್ನು ಕನ್ನಡಿ, ಕಪಿಲಾಂ, ದರ್ಪಣಂ, ಭಾನುಂ, ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಮನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಹೇಳಿಕೊಂಡು ಬೆಳಗ್ಗಿನ ಹೊತ್ತಿನಲ್ಲಿ ಯಾರನ್ನು ನೋಡಬೇಕು ಅಂತ ಕೇಳಿದಾಗ ಮಂಗಲಮಯವಾಗಿರತಕ್ಕಂತಹ ಪದಾರ್ಥಗಳನ್ನು ನೋಡಬೇಕು ಅಂತ ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದರೆ ಕಪಿಲ ಗೋವನ್ನು ಕಾಣಬೇಕಂತೆ. ಕಪಿಲಾಂ ದರ್ಪಣಂ, ಬೆಳಗ್ಗೆ ಹೊತ್ತು ಕನ್ನಡಿಯನ್ನು ನೋಡಬೇಕು. ಕಪಿಲಾಂ ದರ್ಪಣಂ ಭಾನು, ಸೂರ್ಯನನ್ನು ನೋಡಬೇಕು. ಭಾಗ್ಯವಂತಂ, ಒಳ್ಳೆಯ ಭಾಗ್ಯವಂತನನ್ನು ಕಾಣಬೇಕು. ಭಾಗ್ಯವಂತಂಚ ಭೂಪತಿಂ, ಒಳ್ಳೆಯ ರಾಜನನ್ನು, ಒಳ್ಳೆಯ ಆ ರಾಜ್ಯವನ್ನು ಆಡಳಿತ ಮಾಡುವಂತಹ ರಾಜನನ್ನು ನೋಡಬೇಕು. ಆಚಾರ್ಯಂ, ನಮಗೆ ಪಾಠವನ್ನು ಮಾಡತಕ್ಕಂತಹ ಅಥವಾ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸತಕ್ಕಂತಹ ಆಚಾರ್ಯರನ್ನು ನೋಡಬೇಕು. ಅನ್ನದಾತಾರ, ನಮಗೆ ಅನ್ನಾದಿಗಳನ್ನು ಕೊಟ್ಟು ಸಲಹತಕ್ಕಂತಹ ವ್ಯಕ್ತಿಯನ್ನು ನೋಡಬೇಕು ಅಂತ ಹೇಳ್ತಾರೆ.
ಅಲ್ಲ ಇವರನ್ನೆಲ್ಲ ಯಾಕೆ ನೋಡಬೇಕು ಅಂತ ಕೇಳಿದ್ರೆ ಪ್ರಾತಃ ಪಶ್ಯೇತ್ ಪತಿವ್ರತ, ಒಳ್ಳೆಯ ಪತಿವ್ರತ ಸ್ತ್ರೀಯನ್ನ ಕಾಣಬೇಕು ಅಂತ. ಅಲ್ಲ ಇವರೆಲ್ಲ ಯಾಕೆ ಕಾಣಬೇಕು, ಇವರೆಲ್ಲ ಮಂಗಲ ಅಂತ ಹೇಗೆ ಹೇಳ್ತಾರೆ? ಅದಕ್ಕೆ ಇದೇ ಉತ್ತರ. ಪಾವನಕ್ಕೆ ಪಾವನಮೀಪ, ಅಗ್ನಿಯಲ್ಲಿ ಪಾವನವಂತಲ್ವ, ಅಗ್ನಿಯನ್ನ ಮಂಗಳ ಅಂತ ಹೇಳ್ತೇವೆ, ಅಗ್ನಿಯನ್ನ ಶುಭ ಅಂತ. ಅಗ್ನಿ ಅದು ಪರಮ ಪಾವನ, ಅದರಿಂದ ಅದು ಯಾವತ್ತೂ ಕೂಡ ಅಶುದ್ಧ ಆಗೋದಿಲ್ಲ. ಯಾಕೆ? ಅಗ್ನಿಯ ಗುಣ ಏನು ಕೇಳಿದ್ರೆ, ಅಗ್ನಿಗೆ ಏನನ್ನು ಹಾಕಿದ್ರೂ ಕೂಡ ಅದು ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಅದರಲ್ಲಿರತಕ್ಕಂತಹ ಸಾಮರ್ಥ್ಯ ಎಲ್ಲಿಂದ ಬಂತು? ಅಗ್ನಿಗೆ ಅಗ್ನಿ ನಾಮಕನಾಗಿ ಅದರಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನಲ್ವ. ಅದೇ ರೀತಿಯಾಗಿ ಎಲ್ಲ ಪಾವನಕ್ಕೆ ಪಾವನನೀಪ ಅಂತ ಹೇಳಿದಾಗ ಇಡೀ ಜಗತ್ತಿನಲ್ಲಿ ಮಂಗಲಮಯ ಪದಾರ್ಥಗಳು ಯಾವುದೆಲ್ಲಿದೆಯೋ ಆ ಎಲ್ಲ ಮಂಗಲಮಯ ಪದಾರ್ಥಗಳಿಗೆ ಪರಮಮಂಗಲವನ್ನು ಕೊಟ್ಟು ಅದರಲ್ಲಿ ಉದ್ಧಾರವನ್ನು, ಅದನ್ನು ನೋಡಿದಾಗ ನಮಗೆ ಮಾಂಗಲ್ಯವನ್ನ ಉಂಟು ಮಾಡ್ತಾನಲ್ವ, ಇದು ಭಗವಂತ. ಆ ಭಗವಂತನನ್ನ ಸ್ಮರಣೆ ಮಾಡಬೇಕು. ನಾವು ಯಾವುದೆಲ್ಲ ನೋಡ್ತೇವೆಯೋ ಜಗತ್ತನ್ನ, ಅದರಲ್ಲಿ ಭಗವಂತನ ಶಕ್ತಿತ್ವ, ಕರ್ತೃತ್ವ ಸಾಮರ್ಥ್ಯವನ್ನು ನಾವು ತಿಳ್ಕೊಳ್ಬೇಕು. ಇದೆಲ್ಲ ಇಲ್ಲೇ ಇದ್ರೆ ನಮಗೆ ಇದರಿಂದ ಪ್ರಯೋಜನ ಏನು? ತಿಳ್ಕೊಂಡು ಏನು ಪ್ರಯೋಜನ ಅಂತ ಕೇಳಿದ್ರೆ, ಭಗವಂತನ ಸಾಮರ್ಥ್ಯ, ಕರ್ತೃತ್ವ ಶಕ್ತಿಯನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಇದನ್ನ ಹೇಳ್ತಾರೆ ಆ ಜಗನ್ನಾಥದಾಸರು. ಪಾವನಕ್ಕೆ ಪಾವನನೇಪ ಪಾರಮನ ಬೇಡು, ಭಗವಂತನಲ್ಲೇ ಬೇಡಬೇಕು. ಅಪಾಮ ಸೋಮ ಅಮೃತ ಅಭೂಮ ಅಂತ ಹೇಳ್ತಾರೆ. ಏನು? ಸೋಮರಸವನ್ನು ತಿಳಿದು ಕುಡಿದು ನಾವು ಅಮೃತತ್ವವನ್ನು ಪಡ್ಕೊಳ್ಬೇಕು ಅಂತ. ಇದೆಲ್ಲವೂ ಕೂಡ ಭಗವಂತನ ಅಸ್ತಿತ್ವಕ್ಕೆ, ಭಗವಂತ ನಮಗೆ ಮಾಡತಕ್ಕಂತಹ ಒಂದು ಅನುಗ್ರಹಕ್ಕೆ ಕಾರಣ ಅಂತ ಹೇಳ್ತಾರೆ. ಹೀಗೆ ಈ ಪಂಚಾಗ್ನಿಗಳಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿ ಅವನನ್ನು ಚಿಂತನೆ ಮಾಡಿ, ಸರಿ ಚಿಂತನೆ ಮಾಡಿದರೆ ಏನಾಗ್ತದೆ? ಪರಮನ ಬೇಡಿ ಪರಮ ಸುಖ. ಭಗವಂತನ ಬೇಡಿದ್ರಿಂದಾಗಿ ಏನು ಕೊಡ್ತಾನೆ? ಪರಮ ಸುಖವನ್ನು ಕೊಡ್ತಾನೆ, ಒಳ್ಳೆಯ ಸುಖ. ಜಗತ್ತಿನಲ್ಲಿರುವಂತಹ ಸುಖ ಅದು ಯಕ್ಕಸ್ಥಿತಿ, ಅದು ಕನಿಷ್ಠ ಸುಖ. ಯಾವುದೋ ನಾವು ಯಾವ ಸುಖವನ್ನು ಬೇಕಾದರೂ ಇಟ್ಟುಕೊಳ್ಳುವ. ನೀವು ಜಗತ್ತಿನಲ್ಲಿ ಒಂದು ಸುಖ ಎಂಬುದಕ್ಕೆ ಏನು ದೃಷ್ಟಾಂತವನ್ನು ಕೊಡ್ತೀರೋ ಆ ಎಲ್ಲ ದೃಷ್ಟಾಂತಗಳು ಕೂಡ ಭಗವಂತ ನೀಡುವ ಸುಖದ ಎದುರುಗಡೆಗೆ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದೇ ಇಲ್ಲ. ಯಾಕೆ ಹೇಳಿದರೆ ಪರಮ ಸುಖ ಅಂತ ಹೇಳಿಕೊಂಡು ಅದಕ್ಕೆ ವಿಶೇಷಣವನ್ನು ಕೊಡ್ತಾರೆ. ಜಗತ್ತಿನಲ್ಲಿ ಯಾವುದೂ ಕೂಡ ನಮಗೆ ಪರಮ ಸುಖ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಸುಖ ಪರ್ಮನೆಂಟ್ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ದುಃಖ ಮಿಶ್ರವಾಗಿರತಕ್ಕಂತಹದ್ದು ನಮ್ಮ ಜಗತ್ತು. ನಮ್ಮ ಸುಖ ಅದು ಜಗತ್ತಿನಲ್ಲಿರತಕ್ಕಂಥ ಸುಖ ಹೇಗೆ ಅಂತ ಕೇಳಿದ್ರೆ ಸುಖವೂ ಉಂಟು, ದುಃಖವೂ ಉಂಟು, ದುಃಖವೂ ಉಂಟು, ಸುಖವೂ ಉಂಟು. ಕೇವಲ ಸುಖ ಮಾತ್ರ, ಕೇವಲ ದುಃಖ ಮಾತ್ರ ಇಲ್ಲವೇ ಇಲ್ಲ. ಇದೆರಡೂ ಕೂಡ ಮಿಶ್ರವಾಗಿರತಕ್ಕಂತಹದ್ದು. ಆದ್ದರಿಂದ ಜಗತ್ತಿನಲ್ಲಿ ಒಂದು ಸುಖ, ಈ ವಿಷಯ ನನಗೆ ಸುಖವನ್ನು ಕೊಡ್ತದೆ ಅಥವಾ ಇದರಿಂದಾಗಿ ನನಗೆ ಸುಖ ಎಂಬುದು ಇಲ್ಲವೇ ಇಲ್ಲ. ಅದಕ್ಕೋಸ್ಕರವಾಗಿ ಪರಮ ಸುಖ ಅಂತ ಹೇಳ್ತಾರೆ. ಪರಮ ಸುಖ ಯಾವುದು ಹೇಳಿದ್ರೆ ಕೇವಲ ಮೋಕ್ಷ. ಭಗವಂತನನ್ನು ಕಾಣೋದು, ಭಗವಂತನ ಜೊತೆಗಿರೋದು, ಭಗವಂತನನ್ನು ಸ್ತೋತ್ರವನ್ನು ಮಾಡುವುದೇ ಪರಮ ಸುಖ ಅಂತ ಎಂಬುದಾಗಿ ಹೇಳ್ತಾರೆ. ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಂ ಹೇಳ್ತಾರೆ. ಮೋಕ್ಷವನ್ನು ಬಿಟ್ಟು ಇನ್ನಿತರವಾದದ್ದು ಯಾವುದೂ ಇಲ್ಲ. ಪರಮ ಸುಖ ಅಂತ ಹೇಳಿದರೆ ಅದೊಂದೇ ಎಂಬುದಾಗಿ ಜಗನ್ನಾಥದಾಸರು ವಿಶೇಷವನ್ನು ಅದರಲ್ಲಿ ಹೇಳ್ತಾರೆ. ಅದಾದ ಮೇಲೆ ಗಗನದಲ್ಲಿ ಒಂದೊಂದರಲ್ಲಿ ಯಾವ ರೀತಿಯಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು. ಗಗನದಲ್ಲಿ, ಪರ್ಜನ್ಯದಲ್ಲಿ, ಒಂದೊಂದರ ಪೃಥಿವಿ, ಪುರುಷ, ಇದರಲ್ಲಿ ಪ್ರತ್ಯೇಕವಾಗಿ ಒಳ್ಳೆಯ ಒಂದು ಹೇಳ್ತಾರೆ. ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಒಂದೊಂದನ್ನೇ ಬಿಡಿಸಿಕೊಂಡು ಬರ್ತಾರೆ. ಗಗನ ಪಾವಕ ಸಮಿತಿ ರವಿ ರಶ್ಮಿಗಳೇ ಧೂಮವು ಅರ್ಚಿಯೆನಿಪುದು ಗಗಲು ನಕ್ಷತ್ರಗಳು ಕಿಡಿಗಳು ಚಂದ್ರಮಂಗಾರ ಮೃಗವರೋದರನೊಳಗೆ ಐರೂಪಗಳ ಚಿಂತಿಸಿ ಭಕ್ತಿರಸ ಮಾತುಗಳ ಮಂತ್ರವ ಮಾಡಿ ಹೋಮಿಸುವರು ವಿಪಶ್ಚಿತರು. ದಾಸರು ಹೇಳುವಂತಹ ಮಾತು ಬಹಳ ಚೆನ್ನಾಗಿದೆ. ಏನು ಅಂತ ಕೇಳಿದ್ರೆ ಚಾಂದೋಗ್ಯ ಉಪನಿಷತ್ತಿನ ಮಾತನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಏನು ಅಂತ ಕೇಳಿದ್ರೆ ಗಗನ ಪಾವಕ, ಗಗನವನ್ನು ಅಗ್ನಿಯಿಂದ ಚಿಂತನೆ ಮಾಡು ಹೇಳ್ತಾರೆ. ಯಾವುದು? ಗಗನದಲ್ಲಿ ಅಗ್ನಿ, ಗಗನ ಎಂಬುದು ಅಗ್ನಿ ಆಯಿತು. ಅಗ್ನಿಯಲ್ಲಿ ಹೋಮವನ್ನು ಮಾಡಲಿಕ್ಕೆ ಏನು ಬೇಕು ಅಂತ ಕೇಳಿದ್ರೆ ರವಿ ಸಮಿಧಿ ರವಿ. ಸಮಿತಿ ಯಾವುದು ಅಂತ ಕೇಳಿದ್ರೆ ಹೋಮವನ್ನು ಮಾಡುವುದಕ್ಕೆ ಅಗ್ನಿ ಬಂತು. ಅಗ್ನಿಯಲ್ಲಿ
ಹವಿರ್ಭಾಗವನ್ನು ನೀಡಲಿಕ್ಕೆ ಯಾವುದು ಹವಿರ್ಭಾಗ ಅಂತ ಕೇಳಿದ್ರೆ ರವಿ, ಅಗ್ನಿ, ಆ ಚಂದ್ರ, ಸೂರ್ಯನೇ ಸಮಿತ್ತು ಅಂತ ಹೇಳ್ತಾರೆ. ಇನ್ನು ರಶ್ಮಿಗಳೇ ಧೂಮವು, ಅದರಲ್ಲಿ ಭಗವಂತನ ಆ ಧೂಮ ಬರಬೇಕಲ್ವ. ಧೂಮ ಯಾವುದು ಅಂತ ಕೇಳಿದ್ರೆ ಸೂರ್ಯನಿಂದ ಬರುವಂತಹ ಕಿರಣಗಳು, ಅದು ರಶ್ಮಿ. ಇನ್ನು ರಶ್ಮಿಗಳು ಧೂಮ. ಹಗಲು ಧೂಮ ಅರ್ಚಿಯನೆಪುದು. ಹಗಲು ಏನು ಕೇಳಿದ್ರೆ ಅದು ಒಳ್ಳೆಯ ಜ್ವಾಲೆ. ಅದಾದ ಮೇಲೆ ನಕ್ಷತ್ರಗಳು, ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತವೆ. ಅದು ಏನು ಕೇಳಿದ್ರೆ ಆ ನಕ್ಷತ್ರಗಳು ಅದು ಒಳ್ಳೆಯ ಕಿಡಿಗಳು. ನಾವು ಅಗ್ನಿಯನ್ನು ಹೋಮಕ್ಕೆ ಅಗ್ನಿಯನ್ನು ಸ್ಥಾಪನೆ ಮಾಡಿದಾಗ ಅದರಲ್ಲಿ ಕಿಡಿ ಬರ್ತದಲ್ವ. ಕಿಡಿ ಯಾವುದು ಅಂತ ಕೇಳಿದ್ರೆ ನಕ್ಷತ್ರಗಳು. ಬೇಕಾದಷ್ಟು ಆಕಾಶವನ್ನು ನೋಡಿದಾಗ ಅನಂತವಾಗಿರತಕ್ಕಂತಹ ನಕ್ಷತ್ರಗಳು ಕಾಣ್ತವೆ. ಇದೆಲ್ಲ ಕಿಡಿಗಳಂತೆ, ಒಂದೊಂದೊಂದೊಂದು ಕಿಡಿಗಳಂತೆ. ಅದಾದ ಮೇಲೆ ಚಂದ್ರ ಕಾಣ್ತಾನೆ. ಅವನು ಆ ಅಗ್ನಿಯಿಂದಾಗಿ ಉಂಟಾಗಿರತಕ್ಕಂತಹ ಕೆಂಡ. ಹೀಗೆ ಚಂದ್ರನೊಳಗೆ 5 ರೂಪ. ಮತ್ತೆ ಪುನಃ ನಕ್ಷತ್ರಗಳು, ಕಿಡಿಗಳು, ಚಂದ್ರ, ಮಂಗಾರ. ಚಂದ್ರ ಏನಾಗಿದ್ದಾನೆ? ಅಂಗಾರ. ಅಂದರೆ ಅವನು ಅಂಗಾರನಾಗಿದ್ದಾನೆ. ಅಂಗಾರ ಶಬ್ದಕ್ಕೆ ಒಳ್ಳೆಯ ಜ್ವಲಿಸತಕ್ಕಂತಹದ್ದು. ಅದಾದ ಮೇಲೆ ಮೃಗವರೋದರನೊಳಗೆ ಮೃಗವರ. ಆ ಚಂದ್ರನಲ್ಲಿ ಮೃಗ ಒಂದು ಮೊಲದಂತೆ ಇರತಕ್ಕಂತಹ ಒಂದು ಅಂಶವನ್ನು ನಾವು ಕಾಣ್ತೇವೆ. ಹೇಳ್ತಾರೆ ಅದೇನಾಗಿದೆ? 5 ರೂಪಗಳ ಚಂದ್ರದಲ್ಲಿಯೂ ಕೂಡ ಭಗವಂತನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ 5 ರೂಪಗಳನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಏನು ಮಾಡಬೇಕು? ಭಕ್ತಿರಸ. ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು ಯಾವುದು ಕೇಳಿದರೆ ಕೇವಲ ಭಕ್ತಿ. ಏನೇನನ್ನೋ ಚಿಂತನೆ ಮಾಡುವುದಕ್ಕಿಂತ ಆ ಭಗವಂತನ ಭಕ್ತಿ, ಭಗವಂತನ ಭಗವಂತನಲ್ಲಿ ಚಿಂತನೆ ಮಾಡುವಂತಹದ್ರಲ್ಲಿ ಏನು ಚಿಂತನೆ ಮಾಡಬೇಕು ಅಂತ ಕೇಳಿದರೆ 5 ರೂಪಗಳನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಅದರಿಂದಾಗಿ ಆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣನ ರೂಪಗಳನ್ನು ಚಿಂತನೆ ಮಾಡಬೇಕು. 5 ರೂಪಗಳ ಚಿಂತಿಸಿ ಭಕ್ತಿರಸ. ನಮಗೆ ದೇವರನ್ನು ನೋಡಿದಾಗ ಭಕ್ತಿ ಎಂಬುದು ಹುಟ್ಟುವುದೇ ಇಲ್ಲ. ಯಾಕೆ ಕೇಳಿದರೆ ನಮ್ಮದು ಏನಿದ್ರೂ ಕೂಡ ಒಂದು ಕಾಲ್ಪನಿಕವಾಗಿ ನಾವು ದೇವರನ್ನು ನೋಡುವಂತಹದ್ದು ಅದೊಂದು ಡಂಬಾಚಾರವಾಗಿ ಬಿಟ್ಟಿದೆ. ದೇವರನ್ನು ನಾವು ಸ್ಮರಣೆ ಮಾಡ್ತೇವೆ, ದೇವರ ಬಳಿಗೆ ಬರ್ತೇವೆ, ಡಾಂಭಿಕತನವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವಿರ್ತೇವೆ. ನನ್ನನ್ನು ಯಾರಾದರೂ ನೋಡ್ತಾ ಇದ್ದಾರಾ? ನೋಡಿದರೆ ಮಾತ್ರ ಒಳ್ಳೆಯ ಒಂದು ಡಾಂಭಿಕತನವಾಗಿರತಕ್ಕಂತಹದ್ದು. ಅಂತಹ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಭಗವಂತ ಅನುಗ್ರಹವನ್ನು ಮಾಡೋದೇ ಇಲ್ಲ. ಭಗವಂತನಿಗೆ ಯಾವುದು ಬೇಕು ಕೇಳಿದರೆ ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು ನಿನ್ನ ಸಂಪತ್ತು ಬೇಕಾಗಿಲ್ಲ. ನಿನ್ನಲ್ಲಿರತಕ್ಕ ನಾನು ದೇವರಿಗೆ ಅಷ್ಟು ಹೂವನ್ನು ಹಾಕಿದೆ, ಭಗವಂತನಿಗೆ ಇಷ್ಟು ಬಂಗಾರವನ್ನು ಹಾಕಿದೆ, ಭಗವಂತನಿಗೆ ಇಷ್ಟು ಬೆಳ್ಳಿಯನ್ನು ಹಾಕಿದೆ, ಭಗವಂತನಿಗೆ ಇಷ್ಟೆಲ್ಲ ಮಾಡಿದೆ, ಬೇಕಾಗಿಲ್ಲ. ಭಗವಂತನಿಗೆ ಏನು ಬೇಕಾದ್ದು ಕೇಳಿದರೆ ಇನ್ನು ಬೇಕಾದ್ದನ್ನು ಬಿಟ್ಟು ಮತ್ತೆಲ್ಲವನ್ನು ಕೊಡ್ತಾ ಇದ್ದೆ. ನಮ್ಮ ಸ್ಥಿತಿ ಹೇಗೆ ಅಂತ ಕೇಳಿದರೆ ನಾವು ದೇವರಿಗೆ ಯಾವುದು ಬೇಕೋ ಅದನ್ನು ಬಿಟ್ಟು ಉಳಿದದ್ದನ್ನೆಲ್ಲ ಕೊಡ್ತೇವೆ. ಭಗವಂತ ಕೇಳುವುದೇನು ಕೇಳಿದರೆ ನಿನ್ನಲ್ಲಿರತಕ್ಕಂತಹ ನಿರ್ವ್ಯಾಜ ನಿಷ್ಕಲ್ಮಶ ಭಕ್ತಿಯನ್ನು ಕೊಡು. ನಿನಗೆ ದೇವರು ಯಾವುದಕ್ಕೆ ಒಲಿತಾನೆ ಕೇಳಿದರೆ ವಿದುರನ ಮನೆಗೆ ಬಂದ ಭಗವಂತ ದುರ್ಯೋಧನಾದಿಗಳ ಮನೆಗೆ ಹೋಗಲಿಲ್ಲ. ಹೋಗುವುದಿದ್ರೆ ದುರ್ಯೋಧನಾದಿಗಳ ಮನೆಗೆ ಹೋಗ್ಬೋದಿತ್ತು ಕೃಷ್ಣನಿಗೆ. ಯಾಕೆ ಹೋಗಲಿಲ್ಲ ಕೇಳಿದ್ರೆ ಭಗವಂತನಿಗೆ ಅಲ್ಲಿ ವಿದುರ ಮನೆಯಲ್ಲಿ ಆ ನಿರ್ವ್ಯಾಜವಾಗಿರ್ತಕ್ಕಂತಹ ನಿಷ್ಕಲ್ಮಶವಾಗಿರತಕ್ಕಂತಹ ಭಕ್ತಿ ಇತ್ತು. ಅವನ ಮನೆಗೆ ಬಂದ ಭಗವಂತ ಗಜೇಂದ್ರನನ್ನು ಉದ್ಧಾರ ಮಾಡಿದ. ಗಜೇಂದ್ರನನ್ನು ಉದ್ಧಾರ ಮಾಡಿದ್ದು ಯಾಕೆ ಕೇಳಿದರೆ ಗಜೇಂದ್ರನಲ್ಲಿ ಅವನು ಕೊಟ್ಟದ್ದು ಏನೂ ಇಲ್ಲ. ಕೇವಲ ಅವನು ಕೊಟ್ಟದ್ದು ಒಂದು ದಳ ಹೂ. ಭಗವಂತ ಅದಕ್ಕೆ ಒಲಿದ. ಅದಾದ ಮೇಲೆ ಎಷ್ಟು ಬೇಕಾದರೂ ದೃಷ್ಟಾಂತಗಳು ನಮಗೆ ಸಂಪತ್ತನ್ನು ನೀಡಿ ಸಂಪತ್ತಿನ ಹಿಂದೆ ಭಗವಂತ ಬಂದದ್ದು ಒಂದೇ ಒಂದು ದೃಷ್ಟಾಂತಗಳು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಭಗವಂತ ಒಂದು ಯಾವುದಾದರೂ ಒಂದು ವ್ಯವಸ್ಥೆಯನ್ನು ಭಗವಂತನ ನಂಬಿಕೆಟ್ಟಿರತಕ್ಕಂತಹ ಒಂದು ದೃಷ್ಟಾಂತಗಳಿಲ್ವೋ ಅದೇ ರೀತಿಯಾಗಿ ಭಗವಂತ ಕೇವಲ
ಸಂಪತ್ತಿನ ಹಿಂದೆ ಬಂದು ಸಂಪತ್ತಿನ ಅಧಿಪತಿಯಾಗಿ ಭಗವಂತ ಅವನಿಗೆ ಒಲಿರತಕ್ಕಂತಹ ದೃಷ್ಟಾಂತಗಳು ಇಲ್ಲವೇ ಇಲ್ಲ. ಮತ್ತೇನು ಕೇಳಿದ್ದು? ಭಕ್ತಿ ರಸ. ನಿಮಗೆ ಭಕ್ತಿ ಎಂಬುದು ಉಂಟಾ, ಭಕ್ತಿ ಎಂಬುದು ನಿಮ್ಮಲ್ಲಿ ಇತ್ತ, ಆವಾಗ ಭಗವಂತ ನಿಮಗೆ ಬರ್ತಾನೆ, ನಿಮ್ಮ ಜೊತೆಗಿರ್ತಾನೆ. ಭಕ್ತಿ ರಸ, ಮಾತುಗಳ ಮಂತ್ರವ ಮಾಡಿ ಭಗವಂತನನ್ನು ನೋಡ್ತೇವೆ. ಭಗವಂತನನ್ನು ನೋಡಿದಾಗ ನಾವು ಏನು ಮಾಡಬೇಕು ಕೇಳಿದ್ರೆ, ಮಾತುಗಳ ದೇವರ ಜೊತೆಗೆ ನಾವು ಮಾತಾಡಬೇಕು. ಏನು ಮಾತಾಡಬೇಕು ಅಂತ ಕೇಳಿದ್ರೆ, ಭಗವಂತನನ್ನು ಸ್ತೋತ್ರಾದಿಗಳನ್ನು ಮಾಡುವ ಮೂಲಕವಾಗಿ ನಾವು ಆ ಭಗವಂತನನ್ನು ಸ್ತೋತ್ರ ಮಾಡಿದೆವು, ಅಥವಾ ಯಾವುದೋ ಒಂದು ವಿಚಾರವಾಗಿ ಜಿಜ್ಞಾಸೆಯನ್ನು ಅಥವಾ ಜ್ಞಾನವನ್ನು ಅದರ ಕಡೆಗೆ ನಮ್ಮನ್ನು ನಾವು ಅದರ ಕೊಂಡೆಗೆ ನಡೆಸಿಕೊಂಡೆವು ಅಂತ ಹೇಳಿದರೆ ಭಗವಂತ ನಮಗೆ ಉದ್ಧಾರವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಮಾತುಗಳ ಮಂತ್ರವ ಮಾಡಿ ಹೋಮಿಸುವರು. ಯಾರು ಹೋಮಿಸ್ತಾರೆ? ಜ್ಞಾನಿಗಳು, ವಿಪಸ್ಥಿತರು. ಯಾರು ಜ್ಞಾನಿಗಳಿದ್ದಾರೆ ಅವರು ಸದಾಕಾಲದಲ್ಲೂ ಕೂಡ ಭಗವಂತನ ವ್ಯವಸ್ಥೆಯಲ್ಲಿ, ಭಗವಂತನ ಚಿಂತನೆಯಲ್ಲಿ ಜಾಗೃತರಾಗಿ ಸದಾಕಾಲದಲ್ಲೂ ಕೂಡ ಆ ವ್ಯವಸ್ಥೆಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಒಳ್ಳೆಯ ಚಾಂದೋಗ್ಯೋಪನಿಷತ್ತಿನ ಮಾತನ್ನು ಕೂಡ ಹೇಳ್ತಾರೆ. ಭಗವಂತನನ್ನು ವಿದ್ವಾನ್ ವಿಪಶ್ಚಿತ್ ದೋಷಜ್ಞ ಅಂತ. ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತ ಹೇಳಿದರೆ ನಾವು ಜ್ಞಾನಿಗಳಾಗಬೇಕು. ವಿದ್ವಾನ್, ಯಾರು ವಿದ್ವಾನ್ ಅಂತ ಹೇಳಿದರೆ ಭಗವಂತನ ಬಗ್ಗೆ ತಿಳಿದುಕೊಂಡು ಅದರಲ್ಲಿ ಆ ವ್ಯವಸ್ಥಿತವಾಗಿರತಕ್ಕಂತಹ ರೀತಿಯಲ್ಲಿ ಯಾರು ಅದನ್ನು ತಮ್ಮ ಕ್ರಿಯೆಯಲ್ಲಿ ಇಟ್ಟುಕೊಳ್ತಾರೆ. ಹೇಳಲಿಕ್ಕೆ ಬೇಕಾದಷ್ಟು ಅಂತಂದರೆ ತಿಳ್ಕೊಂಡು ಏನಾಗಬೇಕು ಅಥವಾ ಅದನ್ನು ಕ್ರಿಯೆಯಲ್ಲಿ ಇಟ್ಟುಕೊಂಡು ಏನಾಗಬೇಕು ಅಂತ ಹೇಳಿದರೆ ಅದಾಗೋದಿಲ್ಲ. ಭಗವಂತ ತಿಳ್ಕೊಂಡ ಮೇಲೆ ಅದನ್ನು ನಮ್ಮ ರೂಢಿಯಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ ಭಗವಂತನನ್ನು ಚಿಂತನೆ ಮಾಡುವಾಗ ನಮಗೇನಾಗ್ತದೆ ಕೇಳಿದರೆ, ಭಗವಂತ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಈ ರೀತಿಯಾಗಿ ಭಗವಂತನ ಚಿಂತನೆ ಮಾಡಿದ್ದಕ್ಕೆ ಭಗವಂತ ನಿಶ್ಚಯವಾಗಿಯೂ ಕೂಡ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಈಗ ಮುಂದೆ ಹೇಳ್ತಾರೆ, ಭಗವಂತನನ್ನು ಆ ಪರ್ಜನ್ಯ ಮಳೆಯಲ್ಲಿಯೂ ಕೂಡ ಚಿಂತನೆ ಮಾಡಬೇಕು. ಭಗವಂತ ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಒಳ್ಳೆಯ ಪರಿಸರ ಇದೆ, ಒಳ್ಳೆಯ ಆಕಾಶ, ಒಳ್ಳೆಯ ಎಲ್ಲ ಮಳೆ ವಾರಿ ಎಲ್ಲವನ್ನೂ ಕೊಡ್ತಾನೆ ಭಗವಂತ. ಅದರಲ್ಲಿ ಭಗವಂತನ ಚಿಂತನೆ ಹೊಂದಬೇಕು. ಭಗವಂತನ ಚಿಂತನೆ ಇಲ್ಲದಿದ್ದರೆ ಯಾವತ್ತೂ ಕೂಡ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಪಾವಕನು ಪರ್ಜನ್ಯ. ಭಗವಂತ ಆ ಮಳೆ ಅದೇನಾಗಿದೆ ಅದನ್ನು ಅಗ್ನಿ ತಿಳ್ಕೊಂಡು ತನ್ಮೂಲಕವಾಗಿ ವಾಯುವನ್ನು ಸಮಿತ್ತನ್ನಾಗಿ ಕಲ್ಪನೆ ಮಾಡಿ, ಇನ್ನು ಮೇಘಗಳು, ಒಳ್ಳೆಯ ಮೋಡಗಳು, ಇದನ್ನು ನಾವು ಧೂಮಗಳನ್ನಾಗಿ ಚಿಂತನೆ ಮಾಡಬೇಕು. ಮಿಂಚು ಗುಡುಗುಗಳು ಬರ್ತವೆ, ಇದೆಲ್ಲವೂ ಕೂಡ ಜ್ವಾಲೆ. ಅಷ್ಟೇ ಅಲ್ಲದೆ ಇದೆಲ್ಲವೂ ಕೂಡ ಕಿಡಿಗಳಂತೆ. ಅದಾದ ಮೇಲೆ ಹೇಳ್ತಾರೆ, ಕೆಂಡ ಅದು ಯಾವುದು ಕೇಳಿದ್ರೆ ಭಗವಂತನನ್ನು ಆ ಸಿಡಿಲು. ಇದನ್ನು ನಾವು ಭಗವಂತನನ್ನು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಇದನ್ನು ಚಿಂತನೆ ಮಾಡಿ ಚಂದ್ರನನ್ನು ಈ ರೀತಿಯಾಗಿ ಭಗವಂತನನ್ನು ವ್ಯವಸ್ಥೆಯಲ್ಲಿ ನಮಗೆ ಕೊಟ್ಟಿರತಕ್ಕಂತಹ ವ್ಯವಸ್ಥೆ ಭಗವಂತನದ್ದು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ನಮಗೆ ಭಗವಂತ. ಒಂದೊಂದು ವ್ಯವಸ್ಥೆಗಳು ಕೂಡ ಭಗವಂತ ಕೊಟ್ಟಿರತಕ್ಕಂತಹದ್ದು, ನಮಗೆ ಮಾಡಿರತಕ್ಕಂತಹ ಉಪಕಾರ ಅಷ್ಟಿಷ್ಟಲ್ಲ. ಇದನ್ನು ನಾವು ಸ್ಮರಣೆ ಮಾಡುವ ಮೂಲಕವಾಗಿ, ಇದನ್ನು ಚಿಂತಿಸುವ ಮೂಲಕವಾಗಿ ನಾವು ದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ಚಿಂತನೆ ಮಾಡಿ ಭಗವಂತನನ್ನು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು? ಎಲ್ಲ ಈ 5ರಲ್ಲಿಯೂ ಕೂಡ ಪೃಥ್ವಿ, ತೇಜಸ್ಸು, ವಾಯು ಇದೆಲ್ಲವೂ ಕೂಡ ಒಂದೊಂದು ರೂಪದಲ್ಲಿ ನಾವು ಚಿಂತನೆ ಮಾಡಬೇಕು. ಅದರಲ್ಲಿ ಪುರುಷ ರೂಪದಲ್ಲಿ ಹೇಳುವಾಗ ಪುರುಷ ಅಗ್ನಿ ಅಂತ ಹೇಳ್ತಾರೆ. ಇನ್ನು ಅವನ ಮಾತುಗಳು ಅದೊಂದು ಸಮಿತಿನ ರೀತಿಯಲ್ಲಿ ಹೋಮವನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ದ್ರವ್ಯ. ಅದಾದ ಮೇಲೆ ಪ್ರಾಣ, ಅವನಲ್ಲಿರತಕ್ಕಂತಹ ಪ್ರಾಣ ಇದು ಧೂಮ, ಜಿಹ್ವೆ, ಅರ್ಚಿ, ಶ್ರೋತ್ರಗಳು ಇದೆಲ್ಲವೂ ಕಿಡಿಗಳು, ಕಣ್ಣುಗಳು ಒಳ್ಳೆಯ ಜ್ವಲಿತವಾಗಿರತಕ್ಕಂತಹ ಅಂಗಾರ. ಇದನ್ನು ಏನು ಮಾಡಬೇಕು? ಒಳ್ಳೆಯ ಅನ್ನವನ್ನು ಭಗವಂತನಿಗೆ ನಾವು ತಿಂತೇವೆ. ಅಗ್ನಿಯಲ್ಲಿ ಇದನ್ನು ಹವಿರ್ಭಾಗವನ್ನು, ಅದಕ್ಕೋಸ್ಕರವಾಗಿ ಊಟವನ್ನು ಮಾಡೋದಕ್ಕೆ ಏನು ಕರೀತಾರೆ ಕೇಳಿದರೆ ಯಜ್ಞ ಅಂತ ಕರೀತಾರೆ. ಅದನ್ನು ಕೇವಲ ಅದೊಂದು ಯಾವುದೋ ಒಂದು ಏನೋ ಒಂದು ಅಂತಲ್ಲ, ಅದೊಂದು ವೈಶ್ವಾನರ ಯಜ್ಞ. ಅದಕ್ಕೋಸ್ಕರವಾಗಿ ಈ ಪ್ರಾಣಾಗ್ನಿಯಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಎಂಬುದಾಗಿ ಅದನ್ನು ಹವಿರ್ಭಾಗವನ್ನು ನಾವು ನೀಡುತ್ತೇವೆ. ಈ ಹವಿರ್ಭಾಗವನ್ನು ನೀಡುವಂತಹದ್ದೇ
ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಂತಹದ್ದು ಎಂಬುದಾಗಿ ಹೀಗೆ ಅದನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಇನ್ನು ಯೋಷಾಗ್ನಿ, ಸ್ತ್ರೀಯಲ್ಲಿಯೂ ಕೂಡ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ, ನಾವು ಆ ಉಪಸ್ತತ್ವ ಜನನಿಯಲ್ಲಿ ಅಂದರೆ ಸ್ತ್ರೀಯಲ್ಲಿ ಹೇಗೆ ನಾವು ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ, ಆ ಸ್ತ್ರೀ ಅವಳು ಒಂದು ಅಗ್ನಿಯಂತೆ, ಅದರಲ್ಲಿ ಆ ಉಪಸ್ಥತತ್ವ ಏನಿದೆ ಅದನ್ನು ನಾವು ಆ ಭಗವಂತನ ಪುರುಷನ ವ್ಯವಸ್ಥೆಯಿಂದ ಸ್ತ್ರೀಯ ವ್ಯವಸ್ಥೆಗೆ ಹೋಗಲಿಕ್ಕೆ ಇರತಕ್ಕಂತಹ ದ್ವಾರ, ಅದರಲ್ಲಿ ಆ ಯೋನಿಯಲ್ಲಿ ಭಗವಂತನ ವ್ಯವಸ್ಥೆಯನ್ನು ಕಲ್ಪನೆ ಮಾಡಿಕೊಳ್ಳಬೇಕು. ಇದರಲ್ಲಿ ಆ ಮಾತುಗಳು ಇದನ್ನು ಕಲ್ಪನೆ ಮಾಡಿಕೊಂಡು, ಇನ್ನು ಒಳ್ಳೆಯ ಅಗ್ನಿ, ಇದರಲ್ಲಿ ಉತ್ಸಾಹ ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೋಸ್ಕರವಾಗಿ ಪ್ರಾಚೀನರ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದರೆ, ಕೇವಲ ಯಾವುದೋ ಒಂದು ಕಾಮದ ವ್ಯವಸ್ಥೆಯಿಂದಾಗಿ ಯಾವುದೋ ಒಂದು ಪುಂಸವನಾಗಲಿ ಗರ್ಭಾಧಾನವಾಗಲಿ ಇದೆಲ್ಲವೂ ಕೂಡ ಒಂದು ನಮಗೆ ಪ್ರಾಚೀನರು ಕೊಟ್ಟಿರತಕ್ಕಂತಹದ್ದು ಏನು ಕೇಳಿದರೆ, ಅದೊಂದು ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಪ್ರಜೋತ್ಪತ್ತಿ. ನಾವು ವಿವಾಹ ಕಾಲದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳುವಾಗ ಗರ್ಭಾಮೀತೆ ಸೌಭಗತ್ವಾಯ ಹಸ್ತಂ ಮಯಾ ಪತ್ಯಾ ಜರದೃಷ್ಟಿರ್ ಯಥಾಸಾಹ ಭಗೋ ಅರ್ಯಮಾ ಸಾವಿತಾ ಪುರಂಧಿರ್ಮಹ್ಯಂ ತ್ವಾದುರ್ಗಾರ್ಹಾವತ್ಯಾಯ ದೇವಾ ಎಂತೆಂಬುದಾಗಿ ನಾವು ಪಾಣಿಗ್ರಹವನ್ನು ಮಾಡಿಕೊಳ್ತೇವೆ. ಪಾಣಿಗ್ರಹದ ಚಿಂತನೆ ಏನು ಕೇಳಿದರೆ, ಧರ್ಮ ಪ್ರಜಾ ಸಂಪದ ಅಭಿವೃದ್ಧ್ಯರ್ಥಂ, ಅಲ್ಲಿ ಧರ್ಮ ಪ್ರಜಾ ಸಂಪದ ಅಭಿವೃದ್ಧ್ಯರ್ಥಂ, ನನಗೆ ಧರ್ಮದಲ್ಲಿರತಕ್ಕಂತಹ ಅದೇ ರೀತಿಯಾಗಿ ತಾನು ಧಾರ್ಮಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಇರಬೇಕು. ಅದೇ ರೀತಿಯಾಗಿ ಪ್ರಜಾ ಸಂಪದ ಅಭಿವೃದ್ಧ್ಯರ್ಥಂ, ತಾನು ಏನು ಆ ಸ್ತ್ರೀಯ ಮೂಲಕವಾಗಿ ಗರ್ಭಾಧಾನದ ಮೂಲಕವಾಗಿ ಇನ್ನೊಂದು ಆ ಜೀವನ ಹುಟ್ಟಿಗೆ ಕಾರಣನಾಗ್ತಾನೋ, ಆ ಕಾರಣ ಅದೊಂದು ಕೇವಲ ಬಾಹ್ಯವಾಗಿರತಕ್ಕಂತಹ ಅಥವಾ ಇನ್ನಿತರ ಯಾವುದೋ ಒಂದು ಕಾಮನಿಮಿತ್ತವಾದಂತಹ ಕ್ರಿಯೆ ಅಲ್ಲ ಅದು. ಯಾಕೆ ಗರ್ಭಾಧಾನ ಎಂಬುದು ಅದೊಂದು ಸಂಸ್ಕಾರ. ನೀವು ಯಾವುದೇ ಆಗಲಿ, ನಾವು ಒಂದು ರೀತಿಯಾಗಿರ್ತಕ್ಕಂತಹ ಶರೀರದ ವ್ಯವಸ್ಥೆಯಿಂದಾಗಿ ಅದೊಂದು ಏನೋ ರತಿಕ್ರೀಡೆ ಅಂತ ಆಗಿಬಿಟ್ರೆ ಅದು ಪ್ರಯೋಜನವಿಲ್ಲ. ಅದರಿಂದಾಗಿ ಬರುವುದು ಕೂಡ ಅಥವಾ ಬರತಕ್ಕಂತಹ ಪ್ರಜೆಯೂ ಕೂಡ ಅದು ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಯಾವುದೋ ಒಂದು ಸಾತ್ವಿಕವಾಗಿರತಕ್ಕಂತಹ ಜೀವನ ವ್ಯವಸ್ಥೆಗೆ ಕಾರಣ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ ಗರ್ಭಾಧಾನಾದಿ ವ್ಯವಸ್ಥೆಗಳನ್ನು ಹೇಳುವಾಗ ಅದರ ಚಿಂತನೆ ಬೇಕು. ಏನು ಚಿಂತನೆ ಕೇಳಿದರೆ, ಇದನ್ನೇ ದಾಸರು ನಮಗೆ ಹೇಳ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಅಯ್ಯೋ ದಾಸರಿಗೆ ಇದೆಲ್ಲ ಯಾಕಪ್ಪ, ಉಪನಿಷತ್ತುಗಳಲ್ಲಿಯೂ ಕೂಡ ಬಂದಿದೆ. ಉಪನಿಷತ್ತುಗಳು ಹೇಳಿದೆ, ವೇದಗಳು ಹೇಳಿದೆ. ಇದನ್ನು ವಿಚಾರಗಳನ್ನು ಹೇಳಿದ್ರಿಂದಾಗಿ ವೇದಗಳಿಗೆ ಅಂತಹ ವಿಷಯದಲ್ಲಿ ತಾತ್ಪರ್ಯ ಅಂತ ಅರ್ಥ ಅಲ್ಲ. ಯಾವುದೇ ವ್ಯವಸ್ಥೆಗಳನ್ನು ನಮಗೆ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಅಥವಾ ಇನ್ನಿತರ ದಾಸಶ್ರೇಷ್ಠರುಗಳು, ಜ್ಞಾನಿಗಳು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಚೌಕಟ್ಟು, ಶಾಸ್ತ್ರದ ಚೌಕಟ್ಟಿದೆ. ಶಾಸ್ತ್ರದ ಎಲ್ಲೆಯನ್ನು, ಶಾಸ್ತ್ರದ ಪರಿಮಿತಿಯನ್ನು ಮೀರಿ ಹೋಗಬಾರದು ಎಂಬಂತಹ ದೃಷ್ಟಿಯಿಂದಾಗಿ ಸ್ತ್ರೀಯಲ್ಲಿ ಆ ಯಜ್ಞವನ್ನು ಕೂಡ ವಾಮದೇವ ಯಜ್ಞ ಅಂತ ಹೇಳ್ತಾರಲ್ವ, ಆ ವಾಮದೇವ ಯಜ್ಞವೂ ಕೂಡ ಅದೊಂದು ರೀತಿಯಾಗಿರತಕ್ಕಂತಹ ಯಜ್ಞ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಸ್ತ್ರೀ ಎಂಬಂತಹ ಅಗ್ನಿಯಲ್ಲಿ ಉಪಸ್ಥ ತತ್ವ ಏನಿದೆ ಅದು ಅಗ್ನಿ. ಸಮಿತ್ತುಗಳು ಯಾವುದು ಅಂತ ಕೇಳಿದರೆ ಉಪಸ್ಥ ತತ್ವ. ಇನ್ನು ಕಾಮೋತ್ಪತ್ತಿಯನ್ನು ಉಂಟಾಗತಕ್ಕಂತಹ ಮಾತುಗಳು ಇದೇನಾಗಿದೆ ಅಂತ ಕೇಳಿದರೆ ಹೇಳ್ತಾರೆ, ಮತ್ತೆ ಯೋಷಾಗ್ನಿಗಳು ತಿಳಿಯೋದು ಉಪಸ್ಥತ್ವವೇ ಸಮಿತಿ. ಕಾಮೋತ್ಪತ್ತಿ ಪರಮಾತುಗಳು, ಕಾಮವನ್ನು ಉತ್ತೇಜನ ಮಾಡತಕ್ಕಂತಹ ಮಾತುಗಳು ಅದು ಏನಾಗಿದೆ ಕೇಳಿದರೆ ಆ ಒಳ್ಳೆಯ ಧೂಮ. ಇನ್ನು ಆ ಯೋನಿ ಅದೊಂದು ಒಳ್ಳೆಯ ಕಿಡಿ. ಇನ್ನು ಯೋನಿ ಪ್ರವೇಶ ಏನಿದೆ ಅದೊಂದು ಅಗ್ನಿ. ಉತ್ಸಾಹ ಅದೊಂದು ಕಿಡಿಗಳು. ಉತ್ಸರ್ಜನ ಅದರಿಂದ ಉಂಟಾಗತಕ್ಕಂತಹ ಉತ್ಸರ್ಜನ ಪರಮೋತ್ಪತ್ತಿಯಾಗಿರತಕ್ಕಂತಹ ಭಗವಂತನಿಗೆ ಹವಿಸ್ಸು ಎಂಬುದಾಗಿ ಇದನ್ನು ಚಿಂತನೆ ಮಾಡಬೇಕು. ಕೇವಲ ಏನೋ ಒಂದು ದೈಹಿಕವಾಗಿರತಕ್ಕಂತಹ ಒಂದು ವ್ಯವಸ್ಥೆ ಅಂತ ತಿಳ್ಕೊಂಡ್ರೆ ಯಾವತ್ತೂ ಕೂಡ ಅದರಿಂದ ಒಳ್ಳೆಯ ರೀತಿಯಾಗಿ ನಾವು ಆ ಸಂಕಲ್ಪ ಮಾಡಿದ್ದಕ್ಕೆ ಸರಿಯಾಗಿರತಕ್ಕಂತಹ ಒಂದು
ಏನು ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದ್ದರಿಂದಾಗಿ ಭಗವಂತ ಏನು ಮಾಡ್ತಾನೆ, ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು, ಅದರಿಂದ ಬರತಕ್ಕಂತಹ ಏನು ಪ್ರಜೆ, ಆಕಾಶಾದ್ವಾಯು ವಾಯೋರಗ್ನಿ, ತೈತ್ತರೀಯೋಪನಿಷತ್ತು ಹೇಳುವಂತಹ ಮಾತು, ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪ ಅದ್ಯ ಪೃಥಿವಿ ಪೃಥಿವ್ಯಾ ಓಷಧಯ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಅನ್ನಾತ್ ಪುರುಷಃ ಅಂತ ಹೇಳ್ತಾರೆ. ಎಲ್ಲಿಂದ ಆರಂಭವಾಯಿತು ಅಂತ ಕೇಳಿದ್ರೆ ಅಗ್ನೇರಾಪ, ಅಲ್ಲಿ ನಮ್ಮ ಸ್ಥಿತಿಯನ್ನು, ನಮ್ಮ ಸೃಷ್ಟಿ ಪ್ರಕಾರವನ್ನು ಹೇಳುವಾಗ ತೈತ್ತರೀಯೋಪನಿಷತ್ತು ಹೇಳುವಂತಹದ್ದು ಈ ರೀತಿಯಾಗಿ ಪೃಥಿವ್ಯಾ ಔಷಧಯ ಅಂತ ಬಂತು, ಪೃಥಿವಿ ತನಕ ಬಂತು. ಪೃಥಿವಿಯಿಂದಾಗಿ ಪೃಥಿವ್ಯಾ ಔಷಧಯ, ಪೃಥಿವಿ ತತ್ವದಿಂದಾಗಿ ಏನಾಯಿತು, ಅಲ್ಲಿಂದ ಔಷಧಿಗಳು ಹುಟ್ಟಿತು. ಔಷಧಿಗಳು, ವನಸ್ಪತಿಗಳು, ಔಷಧ್ಯ ಫಲಪಾಕ ಅಂತಹ ಔಷಧಿಗಳು ಅಂತ ಹೇಳಿದರೆ ಒಂದು ಬಾರಿ ಫಲವನ್ನು ನೀಡಿ ಅದು ನಷ್ಟವಾಗತಕ್ಕಂಥದ್ದು ಔಷಧಿಗಳು. ವನಸ್ಪತಿಗಳು ನಮ್ಮ ಆರೋಗ್ಯಕ್ಕೆ ನಿಮಿತ್ತವಾಗಿರತಕ್ಕಂತಹದ್ದು ಔಷಧಿ ವನಸ್ಪತಿಗಳು. ಓಷಧೀಭ್ಯೋನ್ನಂ, ಔಷಧಿಗಳಿಂದಾಗಿ ಅನ್ನ ಬಂತು. ಅನ್ನಾತ್ ಪುರುಷ, ಸೃಷ್ಟಿ ಪ್ರಕಾರವನ್ನು ಇಲ್ಲಿಂದ ಹೇಳ್ತಾರೆ. ಎಲ್ಲಿಂದ ಹುಟ್ಟಿದ ಜೀವನ ಉತ್ಪತ್ತಿ ಎಲ್ಲಿಂದ ಅಂತ ಕೇಳಿದ್ರೆ ಅನ್ನಾತ್ ಪುರುಷ. ಪೃಥಿವಿಯಲ್ಲಿ ಉಂಟಾದಂತಹ ಏನು ದ್ರವ್ಯಗಳಿತ್ತು ಅಥವಾ ಔಷಧಿಗಳಿಂದ ಉಂಟಾದಂತಹ ಏನು ಅನ್ನ ಇತ್ತು, ಅನ್ನ ಶಬ್ದಕ್ಕೆ ಕೇವಲ ಅಕ್ಕಿ ಅಂತ ಅರ್ಥ ಅಲ್ಲ. ಮತ್ತೇನು ಕೇಳಿದ್ರೆ ಯದತ್ತಿ ತದನ್ನಂ ತತ್ಸರ್ವಮನ್ನಂ, ನಾವು ಏನನ್ನೆಲ್ಲ ತಿಂತೇವೆಯೋ ತತ್ಸರ್ವಮಪಿ ಅನ್ನವೇವ. ಅನ್ನ ಶಬ್ದೇನ ನಾವು ಹಾಲನ್ನು ಕುಡಿದ್ರೂ ಕೂಡ ಅನ್ನವೇ. ಯಾಕೆ? ಶರೀರ ಪೋಷಣೆಗೆ ಬೇಕಾಗಿರತಕ್ಕಂಥದ್ದು ಹಾಲು ಕೂಡ ಅನ್ನವೇ. ನೀವು ಏನು ಸ್ವೀಕಾರ ಮಾಡಿದರೂ ಕೂಡ ಅನ್ನ. ಯಾಕೆ? ಭಗವಂತನಿಗೆ ಅನ್ನಸ್ಥಾನೀಯವಾದ್ದು ಯಾವುದು ಕೇಳಿದ್ರೆ ಜಗತ್ತು. ಭಗವಂತ ಕೊನೆಯಲ್ಲಿ ಜಗತ್ತನ್ನು ಪೂರ್ಣವಾಗಿ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ್ರಿಂದಾಗಿ ಅವನಿಗೆ ಅನ್ನ ಯಾವುದು ಕೇಳಿದ್ರೆ ಇಡೀ ಜಗತ್ತು ಅನ್ನಸ್ಥಾನೀಯವಾಗಿ ಜಗತ್ತನ್ನು ಭಗವಂತ ಸ್ವೀಕಾರ ಮಾಡಿ ಪೂರ್ತಿ ಜಗತ್ತನ್ನು ತಸ್ಯೋದರಸ್ಥ ಜಗತಸ್ತದವಂದ ಸಾಂದ್ರ, ಪೂರ್ತಿ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಳ್ತಾನೆ. ಅಂತಹ ಭಗವಂತನಿಗೆ ಜಗತ್ತು ಅನ್ನಸ್ಥಾನೀಯ. ಅದಕ್ಕೆ ಹೇಳ್ತಾರೆ ಸರಿ. ಈಗ ಈ ಸೃಷ್ಟಿ ಪ್ರಕಾರದಲ್ಲಿ ಹೇಳುವಾಗ ಅನ್ನಾತ್, ಆ ಅನ್ನವನ್ನು ಶ್ರೀಹರೇ ಅನ್ನದಿಂದಾಗಿ ಅನ್ನವನ್ನು ಪುರುಷ ಸ್ವೀಕಾರ ಮಾಡ್ತಾನೆ. ಅನ್ನವನ್ನು ಪುರುಷ ಸ್ವೀಕಾರ ಮಾಡಿದಾಗ ಯಾವುದೋ ಒಂದು ಜೀವ ಅವನು ಮಳೆಯ ಮೂಲಕವಾಗಿ ಏನಾದ ಆ ಧಾನ್ಯದ ಒಳಗೆ ಹೋದ. ಅನ್ನವನ್ನು ಯಾರು ಸ್ವೀಕಾರ ಮಾಡಿದ? ಪುರುಷ ಸ್ವೀಕಾರ ಮಾಡಿದ. ಪುರುಷ ಸ್ವೀಕಾರ ಮಾಡಿದ್ರಿಂದಾಗಿ ಪುರುಷನ ಮೂಲಕವಾಗಿ, ಇಲ್ಲದಿದ್ದರೆ ಸ್ತ್ರೀಯು ಕೂಡ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾರಲ್ವ. ಆಹಾರದ ಸ್ವೀಕಾರಗಳು ಮಾಡಿದಾಗ ಅಲ್ಲಿಯೇ ಗರ್ಭೋತ್ಪತ್ತಿ ಆಗಬೇಕಿತ್ತು. ಆದರೆ ಹಾಗಾಗೋದಿಲ್ಲ. ನಿಯಮ ಏನು ಕೇಳಿದ್ರೆ, ಸೃಷ್ಟಿಯ ಪ್ರಕ್ರಿಯೆ ಏನು ಕೇಳಿದ್ರೆ, ಸೃಷ್ಟಿ ಕೊಟ್ಟಿರತಕ್ಕಂತಹ ವಿಚಾರ ಹೇಗೆ ಕೇಳಿದ್ರೆ ಅನ್ನಾತ್ ಪುರುಷ, ಅನ್ನವನ್ನು ಸ್ವೀಕಾರ ಮಾಡ್ತಾನೆ, ಪುರುಷ ಸ್ವೀಕಾರ ಮಾಡ್ತಾನೆ. ಪುರುಷ ಅಂತ ಹೇಳಿದ್ರೆ ಪುರುಷ ಶರೀರದಲ್ಲಿರತಕ್ಕಂತಹ ಜೀವ ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ಪುರುಷ ಶರೀರದ ಮೂಲಕವಾಗಿ, ಅದರಿಂದ ಯಾವ ಜೀವ ಸ್ತ್ರೀಯ ಯೋನಿಯ ಮೂಲಕವಾಗಿ ಅಲ್ಲಿ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಗರ್ಭಾಧಾನದ ಮೂಲಕವಾಗಿ ಆ ಗರ್ಭಕ್ಕೆ ಪ್ರವೇಶ ಮಾಡ್ತಾನೆ. ಅದರಿಂದಾಗಿ ಕೇವಲ ಸ್ತ್ರೀಯ ಮೂಲಕವಾಗಿ ಒಂದು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಈ ನಮಗೆ ತೈತ್ತರೀಯೋಪನಿಷತ್ತು ಕೊಟ್ಟಿರತಕ್ಕಂತಹ ಚಿಂತನೆ ಏನು ಹೇಳಿದರೆ, ಪುರುಷ ಶರೀರದಿಂದಾಗಿ ಸ್ತ್ರೀಗೆ ಪ್ರವೇಶವನ್ನು ಮಾಡಿ ಅಲ್ಲಿ ಆ ಗರ್ಭ ಒಂದು ಬೆಳೀತದೆ. ಅದರ ಮೂಲಕವಾಗಿ ಒಂದು ಪ್ರಜೆ ಅಥವಾ ಜೀವ ಅದು ಜಗತ್ತಿಗೆ ಬರುವಂತಹ ವ್ಯವಸ್ಥೆ. ಇದು ಸೃಷ್ಟಿಯ ಪ್ರಕ್ರಿಯೆ. ಇದನ್ನೇ ಉಪನಿಷತ್ತುಗಳು ಹೇಳಿದ್ದು, ಇದನ್ನೇ ದಾಸರು ನಮಗೆ ಸೂಕ್ಷ್ಮವಾಗಿ ಕಿಂಚಿತ್ತಾಗಿ ಅದನ್ನು ಹೇಳಿದ್ದು. ಇದನ್ನು ಏನು ಮಾಡಬೇಕು? ಇದನ್ನು ಚಿಂತನೆ ಮಾಡುವುದು ಅತಿ ಅವಶ್ಯಕ. ಇದೊಂದು ಕೂಡ ವಾಮದೇವ ಯಜ್ಞ ಅಂತ ಚಿಂತನೆ ಮಾಡಬೇಕು.
ಕೇವಲ ಏನೋ ಒಂದು ದೈಹಿಕವಾಗಿರತಕ್ಕಂತಹ ಕಾಮವನ್ನು ತೀರಿಸಿಕೊಳ್ಳತಕ್ಕಂತಹ ವ್ಯವಸ್ಥೆಯನ್ನು ಇದನ್ನು ಯೋಚನೆ ಮಾಡಲಿಕ್ಕಲ್ಲ. ಶಾಸ್ತ್ರದ ಹಿನ್ನೆಲೆಯಲ್ಲಿ, ಶಾಸ್ತ್ರದ ಚೌಕಟ್ಟಿನಲ್ಲಿ, ಶಾಸ್ತ್ರದ ವ್ಯವಸ್ಥೆಯಲ್ಲಿ ಇದನ್ನು ಚಿಂತನೆ ಮಾಡಿದಾಗ ಇದೊಂದು ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಯಜ್ಞ ಆಗ್ತದೆ, ಅದೊಂದು ಯಾಗ ಅನ್ನಿಸಿಕೊಳ್ತದೆ. ಅದರಿಂದ ಒಳ್ಳೆಯ ರೀತಿಯಾಗಿರತಕ್ಕಂತಹ ಪ್ರಜೆ ಜಗತ್ತಿಗೆ ಬರ್ತದೆ. ಅದರಿಂದಾಗಿ ಧರ್ಮದ ಚೌಕಟ್ಟು ನಡೆದುಕೊಂಡು ಹೋಗುವಂತಹದ್ದು ಎಂಬುದಾಗಿ ನಮಗೆ ದಾಸರ ಆ ಚಿಂತನೆಯನ್ನು ಕೊಡ್ತಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.